ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಳ್ಳೆ ಒಂದು ಟೋನರ್ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಯಾವುದೊಂದು ಒಳ್ಳೆ ಟೋನರ್ ಅನ್ನ ಮಾಡ್ಕೋಬಹುದು. ಆ ಟೋನರ್ ಇಂದ ಸ್ಕಿನ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಎಲ್ಲ ಒಂದು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೂ ಕೂಡ ಒಂದು ಸ್ಕಿನ್ ಚೆನ್ನಾಗಿಟ್ಕೋಬೇಕು, ಮತ್ತೆ ನಮ್ಗೆಲ್ಲ ಪಾರ್ಲರ್ಗೆಲ್ಲ ಹೋಗಿ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಮೇಂಟೈನ್ ಮಾಡೋದಕ್ಕಾಗಲ್ಲ ಅನ್ನೋವಂಥವ್ರಿಗೆ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಪಾರ್ಲರ್ಗೆ ಹೋದ್ರು ಕೂಡ ಏನು ಅಷ್ಟೊಂದು ಆಗತ್ತೆ ಅಂದ್ರೆ ಒಂದು 10-15 ಡೇಸ್ ನಾವು ಮೇಂಟೈನ್ ಮಾಡ್ಬೋದು ಅಷ್ಟೇ. ಅದನ್ನು ಕೆಮಿಕಲ್ ಯೂಸ್ಡ್ ಆಗಿರುತ್ತೆ. ಸೊ ಸದ್ಯಕ್ಕೆ ನಾವು ಗ್ಲೋ ತಗೋಬಹುದು, ಬಟ್ ಅದು ಲಾಂಗ್ ಲಾಂಗ್ ಲೈಫ್ ಇರೋದಿಲ್ಲ. ಅಂದ್ರೆ ಪರ್ಮನೆಂಟ್ ಆಗಿ ಅದು ನಮ್ಮ ಸ್ಕಿನ್ಗೆ ವರ್ಕ್ ಮಾಡಲ್ಲ. ಯಾಕೆಂತಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಕೆಮಿಕಲ್ ಯೂಸೇ ಇರುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಒಂದು ಒಳ್ಳೆ ಟೋನರ್, ಅಂದ್ರೆ ನಿಮ್ಮ ಮುಖಕ್ಕೆ ಟೋನರ್ ಆಗಿ ಆದ್ರೂ ಯೂಸ್ ಮಾಡಿ, ಇಲ್ಲಾಂದ್ರೆ ಐಸ್ ಕ್ಯೂಬ್ ಮಾಡ್ಕೊಂಡು ಡೈಲಿ ಮಸಾಜ್ ಮಾಡ್ಕೊಳ್ಳಿ ಅರ್ಲಿ ಮಾರ್ನಿಂಗು. ತುಂಬಾನೇ ಒಳ್ಳೆ ಸ್ಕಿನ್ ಗ್ಲೋ ಆಗುತ್ತೆ. ನಿಜವಾಗ್ಲೂ 100% ರಿಸಲ್ಟ್ ಕೊಡುತ್ತೆ. ಈ ಟೋನರ್ ಹೇಗೆ, ಯಾವ ರೀತಿ ಮಾಡೋದು, ಯಾವ್ದ್ರಿಂದ ಅಂತ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ನಿಮ್ಮ ಮನೇಲಿ ನೀವು ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಇಂದಾನೆ ನಾನು ಈ ಟೋನರ್ನ ನಿಮ್ಗೆ ಹೇಳ್ತೀನಿ. ಮನೇಲೇ ರೆಡಿ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಕೊಂಡ್ಕೊಂಬಂದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಟೋನರು ನಿಜವಾಗ್ಲೂ ವರ್ಕ್ ಆಗುತ್ತೆ. ಇಟ್ಸ್ ವರ್ಕ್ ಅಷ್ಟೇ. ಯಾಕೆಂತಂದ್ರೆ ನಾನು ನನ್ನ ಮಕ್ಕಳು ಮನೆಯಲ್ಲಿ ಅದನ್ನೇ ಯೂಸ್ ಮಾಡೋದು, ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ಯಾವುದೇ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಅಂತಂದ್ರೆ ನನ್ನ ಮನೇಲಿ ಅದನ್ನ ಅಪ್ಲೈ ಮಾಡಿ ಅದು ನನಗೆ ರಿಸಲ್ಟ್ ಕೊಟ್ಟಿದೆ ಅನ್ನೋದೇ ಆದ್ರೆ ಮಾತ್ರ ನಾನು ನಿಮಗೆ ಕೊಡ್ತೀನಿ. ಯಾವುದೊಂದು ಫೇಕ್ ವಿಡಿಯೋ ಕೊಡಲ್ಲ. ಬಟ್ ಏನಂತಂದ್ರೆ ನಾನು ಯಾವುದೇ ಒಂದು ನಿಮಗೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಒಂದು ವಸ್ತುಗಳ ಬಗ್ಗೆ ಹೇಳಿರ್ಬೋದು, ಇಲ್ಲ ಒಂದು ಪ್ಯಾಕ್ ಬಗ್ಗೆ ಹೇಳಿರ್ಬೋದು, ಅದನ್ನ ನೀವು ಯಾವಾಗಲೂ ಮಾಡೋದಲ್ಲ, ವಾರದಲ್ಲಿ 2 ಸಾರಿ 3 ಸಾರಿ ಮಾಡಿ ಅಂತಾನು ಹೇಳಿರ್ತೀನಿ. ಮಸಾಜ್ ಮಾಡೋದು ಕೂಡ ಹೇಳಿರ್ತೀನಿ. ಅದನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಅಯ್ಯೋ ಯಾವಾಗಲೂ ಒನ್ ಟೈಮ್ ಮಾಡ್ಕೊಳ್ಳೋಣ ಬಿಡು ಅಂತಂದಾಗ ಅದು ವರ್ಕ್ ಆಗಲ್ಲ. ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಕಿನ್ ಅನ್ನ ನೀವು ವಾರದಲ್ಲಿ 1 ಸಾರಿನೋ 2 ಸಾರಿ ಈ ತರ ಕೇರ್ ಮಾಡಿದಾಗ, ಕಂಟಿನ್ಯೂಸ್ಲಿ ಯು ಹ್ಯಾವ್ ಟು ಕೇರ್ ಮಾಡಿದಾಗ ನಿಜವಾಗ್ಲೂ ನಿಮ್ಮ ಒಂದು ಸ್ಕಿನ್ ಗ್ಲೋ ಆಗೇ ಆಗುತ್ತೆ. ಒಂದೊಳ್ಳೆ ಕಾನ್ಫಿಡೆಂಟ್ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮುಖದಲ್ಲಿ ಮೂಡುತ್ತೆ. ಇವಾಗ ಬನ್ನಿ ಯಾವ ರೀತಿ ಟೋನರ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಆ ಒಂದು ಮನೆಯಲ್ಲೇ ಮಾಡುವಂತಹ ಟೋನರ್ ಹೇಗಿರುತ್ತೆ ಅಂತ, ಹೇಗೆ ಮಾಡೋದು ಅಂತಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ. ಆ ಅಕ್ಕಿಯನ್ನ ಏನ್ ಮಾಡ್ತೀರಾ ಅಂದ್ರೆ ಒಂದು 20 ಮಿನಿಟ್ಸು ನೀರಲ್ಲಿ ನೆನೆಸಿಡ್ಬೇಕು. ಈ ಅಕ್ಕಿ ನೀರು ಯಾಕಪ್ಪ ಅಂತಂದ್ರೆ ಕೋರಿಯನ್ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರೆ. ಕೋರಿಯನ್ ಅವರು ಕೂಡ ಈ ಒಂದು ಅಕ್ಕಿ ನೀರು ಅಂದ್ರೆ ಈ ಒಂದು ರೈಸ್ ಇಂದಾನೇ ಅವ್ರ ಸ್ಕಿನ್ ಇಷ್ಟು ಏನು ಗ್ಲೋ ಆಗೋದು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಸುಮಾರು ವರ್ಷಗಳು, ಲಾಂಗ್ ಇಯರ್ ಅಂದ್ರೆ ಸುಮಾರು ಹಳೆ ಕಾಲದಿಂದನೂ ಅವರೆಲ್ಲ ಯೂಸ್ ಮಾಡ್ತಿರೋದು ರೈಸ್ ಅನ್ನ ಮುಖಕ್ಕೆ. ಸೊ ಇದರಿಂದ ತುಂಬಾನೇ ಯೂಸ್ಫುಲ್. ಕೋರಿಯನ್ ಅಂತಂದ್ರೆ ಗ್ಲಾಸ್ ಸ್ಕಿನ್ ಬರುತ್ತೆ, ಕೋರಿಯನ್ ಗ್ಲಾಸ್ ಸ್ಕಿನ್ ಬರುತ್ತೆ. ಜಾಪನೀಸ್ ಅವರು ಕೂಡ ರೈಸ್ ಇಂದಾನೆ ಒಂದಷ್ಟು ಕ್ರೀಮ್ಗಳನ್ನ ಮಾಡಿದ್ದಾರೆ. ಸೊ ಕೋರಿಯನ್ ಅವರು ಕೂಡ ಈ ಒಂದು ರೈಸ್ ಇಂದಾನೆ ಕ್ರೀಮ್ ಅನ್ನ ರೆಡಿ ಮಾಡಿದ್ದಾರೆ. ಅದಕ್ಕೇನೆ ಆ ಕೋರಿಯನ್ ಜಾಪನೀಸ್ ಸ್ಕಿನ್ಸ್ ಎಲ್ಲ ನೋಡಿ ಎಷ್ಟು ಫೈನ್ ಆಗಿರುತ್ತೆ ಅಂತಂದ್ರೆ ಲಿಟ್ರಲಿ ಒಂದು ಮಾರ್ಕ್ ಕೂಡ ಇರಲ್ಲ, ಗ್ಲಾಸ್ ತರ ಉಳಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅವರು ಜಾಸ್ತಿ ರೈಸ್ ಕ್ರೀಮ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅವ್ರ ಕಡೆ ರೈಸ್ ಅನ್ನೇ ಅವ್ರು ಕ್ರೀಮ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಅವ್ರ ಸ್ಕಿನ್ ಅಷ್ಟು ಚೆನ್ನಾಗಿರುತ್ತೆ ಅಂತಾನು ಹೇಳ್ಬೋದು. ಸೊ ಈ ರೈಸ್ ವಾಟರ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಈ ರೈಸ್ ವಾಟರ್ ಅನ್ನ ನೀವು ರೈಸ್ ಅನ್ನ 20 ಮಿನಿಟ್ಸ್ ನೆನೆಸಿಡ್ಬೇಕು. ಅಂದ್ರೆ ರೈಸ್ ಅನ್ನ 3-4 ಸಾರಿ ಚೆನ್ನಾಗಿ ತೊಳಿಬೇಕು. ಅದಾದ್ಮೇಲೆ ಕುಡಿಯೋ ನೀರು ಅಂದ್ರೆ ಮಿನರಲ್ ವಾಟರ್ ಅಲ್ಲಿ ನೆನೆಸಿಡ್ಬೇಕು. ನಿಮ್ಗೆ ಎಷ್ಟು ಟೋನರ್ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಲಾಂಗ್ ಟೈಮ್, ತುಂಬಾ ದಿನ ಇರಲ್ಲ ರೈಸ್ ವಾಟರ್ ಅಲ್ವಾ. ಸೊ ನೀವು ಫ್ರಿಜ್ ಇಂದ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಫ್ರಿಜ್ಜಲ್ಲೇ ಇಟ್ಕೊಂಡು ಡೈಲಿ ಅಪ್ಲೈ ಮಾಡಿ ಮತ್ತೆ ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ. ಸೊ ಹಾಗೆ ಮಾಡೋದ್ರಿಂದ ಬೇಕಾದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತಂದ್ರೆ, ಇದನ್ನ 20 ಮಿನಿಟ್ಸ್ ನೀರಲ್ಲಿ ನೆನೆಸಿಡ್ಬೇಕು. ಆ ನೆನೆಸಿಟ್ಟಿರೋ ನೀರು ನೋಡಿ, ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೆನೆಸಿಟ್ಟು ಆ ನೀರನ್ನ ಫಿಲ್ಟರ್ ಮಾಡ್ಕೋಬೋದು ಮೇಲೇನೆ. ನೋಡಿ ನನಗಿಷ್ಟು ಸಾಕಾಗುತ್ತೆ. ಇದು ನನ್ನ ಮನೆಗೆ ಯೂಸ್ ಮಾಡ್ತೀನಿ. ಮನೇಲಿ ನಾವೆಲ್ಲರೂ ಇದನ್ನ ಹಾಕ್ಕೊಳ್ತೀವಿ. ಓಕೆ, ಸೊ ನೋಡಿ ನೆಕ್ಸ್ಟ್ ಏನು ಮಾಡೋದು ಅಂತಂದ್ರೆ ರೋಸ್ ವಾಟರ್ ಅನ್ನ ಹಾಕ್ಬೇಕಾಗತ್ತೆ. ಈ ಒಂದು ಗುಲಾಬಿ ರೋಸ್ ವಾಟರ್ ಅಲ್ಲಿ ಆಲೋವೆರಾ ಜೆಲ್ ಇದರಲ್ಲೇ ಇದೆ. ಸೊ ಆಲೋವೆರಾ ಜೆಲ್ಲು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಅದರಿಂದ ಇದರಲ್ಲೇ ಇರೋದ್ರಿಂದ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಹಾಗೇನು ಯೂಸ್ ಮಾಡ್ಬೋತೀನಿ ಈ ವಾಟರ್ಗೆ. ನೋಡಿ ಇಷ್ಟು
ರೋಸ್ ವಾಟರ್ ಆದಮೇಲೆ ಆಲೋವೆರಾ ಜೆಲ್ ನಿಮ್ಗೆ ಹಾಕಲೇಬೇಕು ಅಂತಂದರೆ ಹಾಕ್ಕೊಳ್ಳಿ. ನಾನು ಹಾಕ್ತಾ ಇದ್ದೀನಿ. ಖಾಲಿ ಆಗಿಬಿಟ್ಟಿದೆ, ತಗೋಬೇಕು ನೋಡಿ. ಆಲೋವೆರಾ ಜೆಲ್ಲು ಮುಖಕ್ಕೆ ಏನಪ್ಪ ಅಷ್ಟೊಂದು ಹೆಲ್ಪ್ ಅಂತಂದರೆ, ಆಲೋವೆರಾ ಜೆಲ್ಲಿಂದ ಫೇಸು ತುಂಬಾ ಕೂಲ್ ಇರುತ್ತೆ. ಆಲೋವೆರಾನೇ ಕೂಲ್ ಅಲ್ವಾ? ಸೊ ಯಾವುದೇ ಒಂದು ಏನು ಆಲೋವೆರಾ ಮನೆಯಲ್ಲಿರುವಂಥ ಆಲೋವೆರಾ ಅಂದರೆ ಕಲ್ಬಂದ ಅದನ್ನು ಮುಖಕ್ಕೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರು ಫೇಸ್ ತುಂಬ ಕೂಲಾಗಿಡುತ್ತೆ. ಸೊ ಹಾಗಾಗಿ ರೋಸ್ ವಾಟರು ಕೂಡ ನಿಮಗೆ ತುಂಬಾ ಒಳ್ಳೆ ಟೋನರ್ ಆಗಿ ವರ್ಕ್ ಮಾಡುತ್ತೆ ಸ್ಕಿನ್ಗೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಏನೇನು ಹಾಕಿದ್ದೀರಾ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿ ನೋಡಿ. ಇದನ್ನ ನೀವು ಒಂದು ಟೋನರ್ ಆಗಿ ಯೂಸ್ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಆಗಿ ಆದರೂ ಯೂಸ್ ಮಾಡಿ. ಐಸ್ ಕ್ಯೂಬ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಇದನ್ನು ಫೇಸ್ಗೆ ನೀಟಾಗಿ ಮಸಾಜ್ ಮಾಡಿ ಹೇಳ್ಬೋದು. ಇದನ್ನು ಡೈಲಿ ನೈಟು ಫೇಸ್ ವಾಶ್ ಅಂತೂ ಮಾಡಿನೇ ಮಲಗಬೇಕು. ನೀವು ಫೇಸ್ ವಾಶ್ ಮಾಡಿ ಮಲಗೋ ಟೈಮಲ್ಲಿ ಈ ಒಂದು ಟೋನರನ್ನು ಸ್ಪ್ರೇ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂತಂದರೆ ಮಾರ್ನಿಂಗು ನೀವು ಡೈಲಿ ಹೇಗೆ ನೀವು ರೋಸ್ ವಾಟರು ಮತ್ತು ಇನ್ನು ಬೇರೆ ಬೇರೆ ಟೋನರನ್ನು ಯೂಸ್ ಮಾಡ್ತೀರಾ ಹಾಗೆ ಇದನ್ನು ಕೂಡ ಅದ ಹಾಕೋ ಬದಲು ಇದನ್ನು ಹಾಕ್ಕೊಳ್ಳಿ ಟೋನರ್ ಆಗಿ. ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಬೇಡ ನಮಗೆ ಟೋನರ್ ಬೇಡ ಅಂತಂದರೆ ಐಸ್ ಕ್ಯೂಬ್ ಮಾಡಿಕೊಂಡು ಮುಖಕ್ಕೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. 100% ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ನಾನು ಮನೇಲಿ ಯೂಸ್ ಮಾಡ್ತಿರೋದೇ ಇದನ್ನು. ಸೊ ನಂತರ ಒಂದು ಒಳ್ಳೆ ಕಂಟೆಂಟ್ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಒಂದು ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ನನ್ನ ಒಂದು ಚಾನಲ್ ಬಗ್ಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್.